Serial number 2. Serial number 3. Serial number 4. Serial number 5. ಈಗ ಕಣ್ಣಿಂದ ಬಟ್ಟೆ ತೆಗೀರಿ. ಈ ಟಾಸ್ಕಲ್ಲಿ ಗೆದ್ದವರು ಕೃಷ್ಣ ಮತ್ತು ರುಕ್ಮಿಣಿ. ಸರ್, ನನ್ನ ಗಂಡ ಕೂಡ ನಂಗೆ ಬಳೆ ಹಾಕಿದ್ದಾರೆ. ಹೌದಮ್ಮ, ನೀನು ಹೇಳಿ ಸರಿನೇ. ರಮೇಶ್ ಅವರು ನಿನಗೆ ಕೈ ಬಲೆ ತೊಡಿಸಿದ್ದು ನಿಜ. ಟೈಮ್ ಪ್ರಕಾರ ನೀನೇ ಗೆದ್ದಿದೀಯ. ಆದರೆ ಅವರು ನಿನ್ನ ಹತ್ರ ಬಂದಾಗ ನೀನು ಮುಷ್ಟಿಯನ್ನು ಕಟ್ಟಿದ್ದೆ. ನಮ್ಮ ರೂಲ್ಸ್ ಪ್ರಕಾರ ಕೈ ಮುಷ್ಟಿ ಹಿಡಿಯುವಾಗಿಲ್ಲ, ಅಂದರೆ ಅದು ಸಿಗ್ನಲ್ ಕೊಟ್ಟಾಗಾಯಿತು. ಕೂಡಲೇ ನೀವು ಡಿಸ್ಕ್ವಾಲಿಫೈಡ್ ಆದ್ರಿ. ಎರಡನೇ ಸ್ಥಾನದಲ್ಲಿದ್ದಂಥ ಕೃಷ್ಣ ಮತ್ತು ರುಕ್ಮಿಣಿ ಮೊದಲ ಸ್ಥಾನಕ್ಕೆ ಹೋದರು. ಈಗ ಅವರೇ ಜಯಶಾಲಿಗಳು. ಸೋಲ್ಬೇಕು ಅಂತ ಹೇಳಿರ್ಲಿಲ್ವಾ? ಬೇರೆ ಯಾವ್ದಾದ್ರು ಕೈ ಹಿಡ್ಕೊಳ್ಳೋದು ತಾನೆ. ಸಾರಿ, ಗೊತ್ತಾಗಿಲ್ಲ. ಹಿಡ್ಕೋಬೇಕಾಗಿತ್ತು. ಮತ್ತೆ ನನ್ನ ಕೈಗೆ ಯಾಕೋ ಬಳೆ ಹಾಕ್ದೆ ಬೇಕುಪ್ಪ? ಗೊತ್ತಾಗಿಲ್ಲ, ಮಿಸ್ ಆಗೋಯ್ತು. ನನ್ನ ಬೇರೆ ಯಾರೋ ಅನ್ಕೊಂಡ? ಇಲ್ಲ, ಅದು ನಿನ್ನ ಕೈ ಅಂತಲೇ ಗೊತ್ತಿತ್ತು. ಮತ್ತೆ ನಿನ್ಗೇನು ಬಂದಿರೋದು ದೊಡ್ಡ ರೋಗ? ನನ್ನ ಕೈ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ಬೇಕು ತಾನೆ. ನಿನಗೆ ಏನ್ಲಾ ಕೃಷ್ಣ ಬಂದಿರೋದು? ಸರ್, ಹೇಳಿ ಸರ್. ಒಂದೇ ಒಂದು ನಿಮಿಷ ಇರ್ತೀನಿ. ಒಂದು ಫೋನ್ ಮಾಡಬೇಕಾಗಿತ್ತು. ಸರಿ, ಮಾತಾಡಿ ಸರ್. ಒಂದೇ ನಿಮಿಷ. ಹಲೋ. ವಿನಿ, ಏ ಲೂಸು, ಎಲ್ಲೋದೆ ನೀನು? ನಿನ್ನ ಫೋನಿಗೆ ಎಷ್ಟು ಟ್ರೈ ಮಾಡ್ತೀನಿ ಗೊತ್ತಾ? ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಯಾರ ನಂಬರ್ ಇದು? ಎಲ್ಲಿದ್ಯಾ? ಏನು ಮಾಡ್ತಿದ್ಯಾ? ಒಂದು ಅರ್ಜೆಂಟ್ ಕೆಲಸ ಆಯ್ತು ಕಣ, ಅದಕ್ಕೆ ಹೊರಗೆ ಬಂದಿದ್ದೆ. ಸ್ವಲ್ಪ ಈ ಒಳ್ಳೆ ಗಾಳಿ ಕುಡಿಯೋಣ ಅಂತ ಬೆಂಗಳೂರಿಂದ ಹೊರಗೆ ಬಂದಿದ್ದೀನಿ. ಮಗ 2 ದಿನಪ್ಪ, ಬೇಗ ಬಂದ್ಬಿಡ್ತೀನಿ. ಡೋಂಟ್ ವರಿ. ಸದ್ಯ ಈಗಲಾದರೂ ಕಾಲ್ ಮಾಡ್ದಿಲ್ಲ, ಪುಣ್ಯಾತ್ಮ. ಏನು ನನಗೆ ಕಾಲ್ ಟ್ರೈ ಮಾಡ್ತಾ ಇದ್ದಿದ್ದು ಏನು ಬದುಕಿದ್ದೀನೋ ಸತ್ತಿದ್ದೀನೋ ಅಂತ ವಿಚಾರಿಸಕ? ಏ ಥೂ, ಬಿಡ್ತೋನ. ಗುಡ್ ನ್ಯೂಸು ಮಗ, ಗುಡ್ ನ್ಯೂಸು. ಅಪ್ಪ ಒಪ್ಕೊಂಬಿಟ್ರು ಕಣೋ. ಯಾವುದಕ್ಕೋ? ನೀನು ನಮ್ಮ ಜ್ಯುವೆಲ್ರಿ ಶಾಪಿಗೆ ಬರಬೇಕಂತೆ, ಬಿಸ್ನೆಸ್ ಕಲಿಬೇಕಂತೆ, ನೀನು ನನ್ನ ಜೊತೆ ಕೆಲಸ ಮಾಡಬೇಕಂತೆ. ಏನ? ಹೇ, ಕಲ್ಯಾಣಿ ಅಪ್ಪನ ಜೊತೆ ಮಾತಾಡಿದ್ರು ಕಣೋ, ಅಪ್ಪನು ಕನ್ವಿನ್ಸ್ ಆಗಿದ್ದಾರೆ. ಈಗ ನೀನು ಬಂದ ತಕ್ಷಣ ನಾವು ಇಬ್ರು ಒಟ್ಟಿಗೆ ಕೆಲ್ಸಕ್ಕೆ ಹೋಗ್ಬೇಕು. ಸೂಪರ್ ಅಲ್ವಾ? ಅದಕ್ಕೆ ಹೋಗಿ ಡಾನ್ ಹತ್ರ ಮಾತಾಡಿದ್ರ? ಅದು ನನ್ನ ಬಗ್ಗೆ? ಹ್ಞೂ ಕಣೋ, ಎಲ್ಲ ಸೆಟ್ ಆಗಿದೆ. ಇನ್ನು ಸೆಟ್ಲ್ ಆಗೋದು ಬಾಕಿ ಅಷ್ಟೇ. ನೀನು ಬೇಗ ವಾಪಸ್ ಬಾ ಅಷ್ಟೇ. ಇಲ್ಲೆಲ್ಲ ಕೆಲಸನ ಅರ್ಧಕ್ಕೆ ಬಿಟ್ಟು ಬರೋಕ್ಕಾಗಲ್ಲ ಕಣ. 1-2 ದಿನಮ್ಮ, ಆಮೇಲೆ ನಾನೇ ಬಂದ್ಬಿಡ್ತೀನಿ. ಆಮೇಲೆ
ಜೋಡಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆಮೇಲೆ ನಾನು ಫೋನ್ ಮಾಡಿದ ಮ್ಯಾಟ್ರು ಹ್ಞೂ ಹೇಳೋ. ಅದಕ್ಕೆ ನೀನು ದವಾಕೊಂಡು ಬಿದ್ದೋಗಿದೆಯಲ್ಲಮ್ಮ. ದಬಾಕೊಂಡಿದ್ಯಾನ? ಹಂಗಂದ್ರೆ ಅಂದರೆ ಅದಕ್ಕೆ ಮೇಲೆ ನಿನಗೆ ಕುಚ್ ಕುಚ್ ದಿಲ್ ತೋ ಪಾಗಲ್ ಹೇ ಆಯ್ತಲ್ಲ. ಏಯ್ ಲವ್ವಾ, ಅದಕ್ಕೆ ಹಂಗೆ ಕರೀತಾರ? ಅದಕ್ಕೆ ಅಂದ್ರೆ ಏನು ನಂಗೆ ಅರ್ಥ ಆಗ್ತಿಲ್ಲ, ಕರೆಕ್ಟಾಗಿ ಹೇಳು. ವಿನಿ, ನಿನಗೆ ಹಂಗೆಲ್ಲ ಆದಾಗ ಹೆಂಗಾಯ್ತು? ಹಂಗೆಲ್ಲ ಅಂದ್ರೆ ಲೋ ಏನೋ ಹೇಳ್ತಿದ್ಯಾ ನೀನು? ಯಾಕೆ ಇವಾಗ ಅದೆಲ್ಲ ಕೇಳ್ತಿದ್ಯಾ? ಏನಿಲ್ಲ ಕಣ, ಸುಮ್ಮನೆ ಕೇಳಿದೆ. ಕ್ಯೂರಿಯಾಸಿಟಿ ಇನ್ ಬೆಂಗಳೂರು ಸಿಟಿ. ಪ್ರೀತಿ ಬಗ್ಗೆ ಒತ್ತಿ ಒತ್ತಿ ಕೇಳ್ತಿದ್ಯಾ ಅಂದ್ರೆ ಏನೋ ಇದ್ರ ಅರ್ಥ? ಯಾರಿಗೆ ಯಾರೋ ಇದ್ದಾರೆ, ಸುಮ್ಮನೆ ಕೇಳಿದೆ ಗುರುವೆ ಅಷ್ಟೇ. ಸರಿ ಬಿಡಪ್ಪ, ಆಯ್ತು ಹೇಳ್ಬಿಡ. ಹೇಳಿ ಕೇಳಿ ನಾವೇನಕ್ಕೆ ಹಾಳು ಗುಂಡಿಗೆ ಬಿಡೋದು? ಏಯ್ ಹೇಳ, ಸುಮ್ಮನೆ ಏನು ನಡೆಸ್ತಾ ಇದೀಯಾ? ಬಿಡಮ್ಮ ಆ ವಿಷಯನ, ಸುಮ್ಮನೆ ಕೇಳಿದೆ ಅಷ್ಟೇ. ಸರಿ, ನಾನು ಊರಿಗೆ ಬರ್ತಿದ್ದಾಗೇನೆ ಅಂಗಡಿಗೆ ಬರ್ತೀನಿ ಅಂತ ಅಪ್ಪಂಗೆ ಹೇಳ್ಬಿಡ. ಆಮೇಲೆ ಅದಕ್ಕೆ ಲವ್ ನಮ್ಮ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ಹೇಳಮ್ಮ. ಸರಿ ಕಣ, ಬಾಯ್. ನಮ್ಗೆ ಯಾಕೆ ಹಿಂಗೆ ಹಂಗಂಗೆ ಆಗ್ತಾ ಇದೆ? ಅಮ್ಮ, ಕೃಷ್ಣ ನಾಳಿಂದ ಅಂಗಡಿಗೆ ಬರ್ತಾನೆ. ನಿನ್ನ ಆಶೀರ್ವಾದ ಅಂತ ಮೇಲೆ ಸದಾ ಇರಲಿ. ಕೃಷ್ಣ ಫೋನ್ ಮಾಡಿದ್ದ? ಇನ್ನು 2 ದಿನದಲ್ಲಿ ಬರ್ತಾನಂತೆ. ಯಾವುದೋ ಹುಡುಗಿ ಸಿಕ್ಕಿದಾಳಂತ? ಏನೋ ಲವ್ ಗಿವು ಅಂತಿದ್ದ. ಸ್ವಲ್ಪ ಕೆದಕಕ್ಕೆ ಹೋದೆ, ಹಂಗೆ ಮಾತು ಮರ್ಸ್ಕೊಟ್ಟ. ಸೂಪರ್ ಅಲ್ಲ. ಎಲ್ಲಿದ್ದಾನಂತ ಇವಾಗ? ಗೊತ್ತಿಲ್ಲ, ಅವ್ನ ಫೋನ್ ಇನ್ನೂ ಸ್ವಿಚ್ ಆಫ್ ಬರ್ತಿದೆ. ಕಲ್ಯಾಣಿ, ನಂಗೆ ಒಂದು ಅರ್ಜೆಂಟ್ ಕೆಲಸ ಇದೆ, ಮಧ್ಯದಲ್ಲಿ ಬಿಟ್ಬಿಟ್ಟು ಬಂದಿದ್ದೀನಿ. ನಿಂಗೆ ಆಮೇಲೆ ಸಿಗ್ತೀನಿ, ಓಕೆ?